ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ.
ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಇನ್ನು ಸಿಟಿ ರವಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಅದನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಿಟಿ ರವಿ ಮೇಲೆ ಎಫ್ಐಆರ್ ಆಗಿರೋ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನ್ ಕ್ರಮ